ರೆಸ್ಟೋರೆಂಟ್ನಂತಹ ಆಲೂ ಪನ್ನೀರ್ ಕುಲ್ಚಾ ರೆಸಿಪಿಯನ್ನು ನಾವು ಕೂಡ ಮನೆಯಲ್ಲಿ ತವಾದಲ್ಲಿ ಟ್ರೈ ಮಾಡೋಣ ಬನ್ನಿ. ಸೊ ಗೈಸ್, ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಇಲ್ಲಿ ನಾನು 1 ಬೌಲನ್ನು ತೆಗೆದುಕೊಂಡು ಅದಕ್ಕೆ ನಾನು 2 ಕಪ್ಪಷ್ಟು ಮೈದಾವನ್ನು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಶುಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1/4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಉಪ್ಪು ಸಾಕು, ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಂಡು 1/4 ಕಪ್ ಅಷ್ಟು ನಾನು ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಅನ್ನ ಮಾಡ್ಕೊಂಡು ಹೀಗೆ ಚೆನ್ನಾಗಿ ಮೊಸರೆಲ್ಲ ಮಿಕ್ಸ್ ಆಗಿದೆ, ಮತ್ತೆ ಏನು ಪೌಡರ್ ಹಾಕಿದ್ರೆ ಅದೆಲ್ಲ ಮಿಕ್ಸ್ ಆಗಿದೆ ಅಂದಮೇಲೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಬಿಸಿ ನೀರನ್ನ ಹಾಕಿ ನೀವು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನ ಹಾಕಿ ಸೊ ಈ ರೀತಿ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟು ಇದನ್ನ ನೀವು ಮೇಲೆ ಆಯಿಲ್ ಅನ್ನ ಅಪ್ಲೈ ಮಾಡಿ ಇದನ್ನ ಸ್ವಲ್ಪ ಹೊತ್ತು ಎತ್ತಿಟ್ಬಿಡ್ಬೇಕು. ಸೊ ನಾವು ಹಿಟ್ಟು ಬೆಳಿಲಿ ಅಥವಾ ಸ್ವಲ್ಪ ನೆಂದೊಂಗಾಗ್ಲಿ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ನೀವು ಇದನ್ನ ಕವರ್ ಮಾಡಿ 1-2 ಅವರ್ಸ್ ಬಿಟ್ಬಿಡಿ. ಸೊ ನೆಕ್ಸ್ಟ್ ನಾವು ಒಂದು ಬೌಲನ್ನು ತೆಗೆದುಕೊಳ್ಳೋದಕ್ಕೆ ನಾನು 2 ಆಲೂಗೆಡ್ಡೆನ ಕಟ್ ಮಾಡಿ ಬೇಯಿಸಿ ಸಿಪ್ಪೆನ ತೆಗೆದು ಅದಕ್ಕೆ ಈ ರೀತಿ ಪುಡಿ ಮಾಡಿಕೊಂಡು ಸೊ ಅಲ್ಲಿ ನಾನು ಸ್ವಲ್ಪ ಪನ್ನೀರನ್ನು ಸೇರಿಸ್ಕೊಂಡಿದ್ದೀನಿ. ಗರಂ ಮಸಾಲೆ ಜೊತೆಗೆ ಖಾರದ ಪುಡಿ, ಜೊತೆಗೆ ಆಮ್ಚೂರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ನೆಕ್ಸ್ಟ್ ಕೊರಿಯಾಂಡರ್. ಸೊ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ನೀವು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ನಮಗೆ ಸ್ಟಫಿಂಗ್ ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಕಲಸಿರುವಂಥ ಹಿಟ್ಟು ಸಹ ನೀಟಾಗಿ ಸ್ಮೂತ್ ಆಗಿದೆ ಇವಾಗ. ಸೊ ಒಂದ್ಸಲ ನೀವು ಈ ರೀತಿ ಚೆನ್ನಾಗಿ ಒಂದ್ಸಲ ಹದವಾಗಿ ಕಲಿಸ್ಕೋಬೇಕು. ಹೀಗೆ ಕಲಸಿದ ಮೇಲೆ ಸ್ವಲ್ಪ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಒಂದು ಸೈಜನ್ನು ನೋಡಿಕೊಂಡು ಒಂದು ಬಾಲ್ ಇಷ್ಟ ಅಂತ ಹೇಳಿದರೆ ಒಂದು ಕೈ ಹಿಡಿಯೋಷ್ಟು ಒಂದು ಬಾಲ್ ಸೈಜಲ್ಲಿ ತೆಗೆದುಕೊಂಡು ಫಸ್ಟ್ ನೀವು ಮೈದಾ ಹಿಟ್ಟನ್ನು ಹಾಕಿ ಈ ರೀತಿ ಹರ್ಕೋಬೇಕು. ಸೊ ಲಟ್ಟಿಸ್ಕೊಳ್ಬೇಕಾದ್ರೆ ನೀವು ಇದನ್ನ ಒಂದು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸೊ ಸ್ಟಫಿಂಗ್ ಒಳಗಡೆ ನಿಮಗೆ ಎಷ್ಟು ಬೇಕಷ್ಟು ಹಿಡಿಯೋಷ್ಟು ನೀವು ಅದ್ರೊಳಗಡೆ ಹಾಕ್ಕೊಂಡು ಸೊ ನಾವು ಹೇಗೆ ಈ ಒಬ್ಬಟ್ಟೆಲ್ಲ ತರ್ತೀವಿ ನೋಡಿ, ಸೊ ಹಾಗೆ ನೀವು ಒಳಗಡೆ ಇಟ್ಟು ಸುತ್ತನೂ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ ನೀಟಾಗಿ ಅದು ಆಚೆ ಬರದೇ ಇರೋ ಹಾಗೆ ಟೈಟಾಗಿ ಫೋಲ್ಡ್ ಮಾಡಿ ಈ ರೀತಿ ಬಾಲ್ ಥರ ರೌಂಡ್ ಶೇಪ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಬೇಕಿದ್ದಲ್ಲಿ ನೀವು ಕಪ್ಪು ಎಳ್ಳು ಜೊತೆಗೆ 1-2 ಎಲೆಯಷ್ಟು ನೀವು ಸಾಂಬಾರ್ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಲ್ಲ ಅದನ್ನ ಮೇಲೆ ಅಂಟಿಸಿ ಉಲ್ಟಾ ಮಾಡಿ ನೀವೀಗ ಮೇಲೆ ಅರಿಬೇಕು. ಇವಾಗ ನೋಡಿ, ಇವಾಗ ಓವಲ್ ಶೇಪಲ್ಲಿ ನೀವು ಇದನ್ನ ಲಟ್ಟಿಸ್ಕೋಬೇಕು ನೋಡಿ. ಸೊ ನೋಡಿ ಇವಾಗ ರೆಡಿ ಆಗಿದೆ. ಓವಲ್ ಶೇಪಲ್ಲಿ ಸ್ವಲ್ಪ ದಪ್ಪದಾಗಿನೇ ಇರಲಿ ಅಂತ ಹೇಳಿ, ತುಂಬ ದಪ್ಪ ಬೇಡ, ಒಂದು ಲೈಟಾಗಿ ಅದು ಸ್ವಲ್ಪ ತಿಕ್ಕಾಗಿನೇ ಇರಬೇಕು. ಸೊ ಮೇಲೆ ನೀರೆಲ್ಲ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಪೌಡರ್ ಏನಿತ್ತು ಅದನ್ನೆಲ್ಲ ಒರೆಸೋತಾರೆ ಬ್ರಷಲ್ಲಿ ನೀವು ನೀರನ್ನು ಹಾಕಿ ಮೇಲೆ ಒರೆಸ್ಕೊಳ್ಳಿ. ಸೊ ಈಗ ಒಲೆ ಮೇಲೆ ಕಾದ ಹಂಚಿನ ಮೇಲೆ ಹೀಗೆ ಹಾಕಿ ಉಲ್ಟ ನೀವು ಈ ರೀತಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ಸೊ ಇವಾಗ ನಮಗೆ ರೆಡಿ ಆಗಿದೆ ರೆಸ್ಟೋರೆಂಟ್ ರುಚಿಯಲ್ಲಿ ಆ ಒಂದು ಸ್ಟೈಲಲ್ಲಿ ನಾವು ವಿತೌಟ್ ಓವನಲ್ಲಿ ಮಾಡಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ಆಲೂ ಪನ್ನೀರ್ ಕುಲ್ಚಾ ರೆಡಿ ಆಗಿದೆ. ಅದು ಕೂಡ ನಾವು ತವಾದಲ್ಲಿ ಮಾಡಿರುವಂತಹದ್ದು. ಟೇಸ್ಟ್ ಸಕ್ಕದಾಗಿ ಬರುತ್ತೆ. ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ.